ಸೊ ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ನಾನು ಬಂದಿದ್ದೆ ಕಟಿಂಗ್ ಮಾಡ್ಸೋಣ ಅಂತ. ಕೂದಲೆಲ್ಲ ಸ್ವಲ್ಪ ಸರಿಯಾಗಿರಲಿಲ್ಲ, ಅದಕ್ಕೆ ಕಟಿಂಗ್ ಮಾಡ್ಸೋಣ ಅಂತ ಬಂದಿದ್ದೆ. ಹಂಗೆ ನಮ್ಮ ಬ್ರೋ ಸಿಕ್ಕಿದ್ರು, ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಕಟಿಂಗ್ ಮಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಗೈಸ್. ನನ್ನ ಮುಖ ನನಗೆ ನೋಡಿ ಗಾಬರಿ ಆಗೋಯ್ತು ಗೈಸ್. ಏನು ವಯಸ್ಸು ಈ ಥರ ಬಂದಿದೆ ಅಂತ ಬೇಜಾರು ಮಾಡ್ಕೊಬೇಡಿ. ಒಂದೆರಡು ಕ್ಲಿಪ್ಪಲ್ಲಿ ಮೈಕ್ ಸ್ವಲ್ಪ ಆಫ್ ಆಗ್ಬಿಟ್ಟಿತ್ತು ಗೈಸ್. ಹಂಗೆ ಪಟ್ಟಂತ ಕಟಿಂಗ್ ಮಾಡಿಸ್ಕೊಂಡು ಹಂಗೆ ಕನ್ನಡಿಲಿ ಸ್ವಲ್ಪ ಮುಖ ನೋಡ್ಕೊತಿದ್ದೆ ಚೆನ್ನಾಗಿ ಕಾಣ್ತೈತಾ ಅಂತ. ಕಟಿಂಗ್ ಲುಕ್ ಹೆಂಗೈತೆ ಕಮೆಂಟ್ ಮಾಡಿ. ಸೆಲ್ಫಿ ಇಟ್ಕೊಂಡು ಮುಖ ಚೆನ್ನಾಗಿ ಕಾಣ್ತೈತೆ ಅಂತ ನೋಡ್ಕೊತಿದ್ದೆ. ಹಂಗೆ ನಮ್ಮ ಹುಡುಗ ಏನೇನೋ ಮಾತಾಡೋದೇನೋ ಗೈಸ್. ಆಲ್ರೆಡಿ ಕಟಿಂಗ್ ಮಾಡ್ಸಕ್ ಬಂದು ಟೈಮ್ ವೇಸ್ಟ್ ಮಾಡ್ಬಿಟ್ಟಿದ್ದೀನಿ. ಕಾಲೇಜ್ಗೂ ಹೋಗಕ್ಕೆ ಲೇಟ್ ಆಗ್ಬಿಟ್ಟೈತೆ. ಬೇಗ ಬೇಗ ರೆಡಿ ಆಗ್ಬಿಟ್ಟು ಕಾಲೇಜಲ್ಲಿ ಒಂದ್ 2 ಕ್ಲಾಸ್ ಅಟೆಂಡ್ ಮಾಡೋದು. ಆಲ್ರೆಡಿ ಕಾಲೇಜ್ಗೆ ಲೇಟ್ ಆಗ್ಬಿಟ್ಟೈತೆ. ಏನೋಡಾಗೈತಿಲ್ಲ, ಹೋಗ್ಬಿಟ್ಟು ಒಂದ್ 2 ಕ್ಲಾಸ್ ಕೇಳ್ಕೊಂಡು ಬರೋದ. ಕಾಲೇಜ್ ಹೋಗ್ತೇವೆ 15 ಸಾಲ್ತೈತೆ. ಆದ್ರೆ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಸ್ವಲ್ಪ ತೆಸ್ತಾರೆ. ಅದಕ್ಕೆ ಇವಾಗ ಹಂಗೆ ಹೋಯ್ತು ಫ್ಲಿಪ್ಕಾರ್ಟ್ ಒಂದು ಆರ್ಡರ್ ಐತೆ, ಅದನ್ನ ಹಂಗೆ ರಿಸೀವ್ ಮಾಡ್ಕೊಂಡು ಕ್ಲಾಸ್ಗೆ ಹೋಗಿದ್ದು. ಈಗ ನಡ್ಕೊ ಹೋಯ್ತಾ ಇದೀವಿ. ಅಲ್ಲಿ ಕ್ಯಾಮ್ರಾ ಇದೆ ಅನ್ಬಿಟ್ಟು ನಮ್ಮ ಹುಡ್ಗ ನಮ್ಮನ್ನ ಇಲ್ಲಿ ಇಳಿಸ್ಬಿಟ್ಟು ನಡಿಸೋನೆ ಪೊಲೀಸವ್ರು ಹಿಡಿತವ್ರೆ ಅಂತ. ಇನ್ನು ಕಾಲೇಜ್ಗೆ ಹೋಗಕ್ಕೆ ಬೇಜಾನ್ ಟೈಮ್ ಐತೆ. ಹೋಗ್ಬಿಟ್ಟು ಒಂದು 2 ಕ್ಲಾಸ್ ಕೇಳ್ಕೊಂಡು ಮತ್ತೆ ಬರೋದ. ನೋಡ್ರಿ, ಇವನೇ ನಮ್ ಬ್ರದರ್. ಇವಾಗ ಸೈನ್ ಮಾಡ್ಸಕ್ ಹೋಯ್ತಿದ್ದಾರೆ ಪ್ರಿನ್ಸಿಪಾಲ್ ಹತ್ರ. ನಮ್ ಬ್ರೋರ್ ಬಂದಾಯ್ತು. ಅವ್ರ ಫ್ರೆಂಡ್ ಜೊತೆ ಸ್ವಲ್ಪ ಮಾತಾಡ್ತೀನಿ ಅಂದ್ರು, ಅದಕ್ಕೆ ಅವ್ರ ಫ್ರೆಂಡ್ ಹತ್ರ ಹೋಗ್ತಾ ಇದೀವಿ. ಹಂಗೆ ನಾನು ಒಂದು 2 ಕ್ಲಾಸ್ ಕೇಳೈತು ಗೈಸ್. ಅಲ್ಲೇ 2 ಕ್ಲಾಸ್ ಕೇಳ್ಕೊಂಡು ಈಗ ಅವ್ರ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಕೆಲಸಗಳವೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೊರಡೋಣ ಗೈಸ್. ಅವನು ಅವ್ನ ಫ್ರೆಂಡ್ ಹತ್ರ ಮಾತಾಡಕ್ ಹೋದ್ರೆ ಇಲ್ಲಿ ನನಗೆ ನನ್ನ ಫ್ರೆಂಡ್ ಸಿಕ್ತಾ ಗೈಸ್. ಅವ್ನು ಯಾಕೋ ಮುಖ ತೋರ್ಸೋಕ್ಕೆ ನಾಚ್ಕೋತವನೆ, ತುಂಬ ನಾಚಿಕೆ ಅಂತೆ ಅವನಿಗೆ. ಎಲ್ರಿಗೂ ಒಂದು ಮಾಡ್ಬಿಡು ನೋಡಿ ಗೈಸ್. ಇವನ ಹೆಸರು ಸಿಂಗಲ್ ಸಿಂಹ ಅಂತ. ಯಾವಾಗಲೂ ಸಿಂಹದಂಗೆ ಇರ್ತಾನೆ ಗೈಸ್. ಲವ್ವಲ್ಲಿ ಬೇರೆ ಇದೇ ಗತಿ, ಎನಿ ಟೈಮ್ ಫೋನು. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಅಲ್ಲಿಂದ ಮಾತಾಡ್ಕೊಂಡು ಬಂದಿದ್ದೆ ನಾವು ಹೆಲ್ಮೆಟ್ ಶೋರೂಮ್ಗೆ. ನಮ್ಮ ಬ್ರೋ ಅವರು ಒಂದು ಹೆಲ್ಮೆಟ್ ತಗೋಬೇಕಿತ್ತಂತೆ, ಅದಕ್ಕೆ ಹೆಲ್ಮೆಟ್ ಶೋರೂಮ್ ಕರ್ಕೊಬಂದರು. ನೋಡ್ರಿ ಯಾವ ಥರ ಹೆಲ್ಮೆಟ್ ಇಟ್ಕೊಂಡವ್ರೆ. ಹಿಂದೆ ಲೈಟ್ ಎಲ್ಲ ಪಣ ಅಂತೈತೆ. ರೈಡ್ಗೆಲ್ಲ ಒಳ್ಳೆ ಸೂಪರ್ ಆಗೈತೆ ಗೈಸ್ ಹೆಲ್ಮೆಟು. ತುಂಬ ಸಖತ್ತಾಗಿರೋ ಹೆಲ್ಮೆಟ್ ತಗೊಂಡಿದ್ದಾರೆ. ಅದನ್ನ ವೇರ್ ಮಾಡ್ಕೊ ತೋರಿಸ್ತಾರೆ. ವೇರ್ ಮಾಡ್ಕೊಳ್ಳಿ ಬ್ರೋ ಯಾವ ಥರ ಐತೆ ಒಂದ್ಸಲ ತೋರಿಸ್ಬಿಟ್ಟು. ಹೆಲ್ಮೆಟ್ನ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ಇಲ್ಲೇ ರಾಮಸ್ವಾಮಿ ಸರ್ಕಲ್ ಇಂದ ಡೌನು ಈ ಅಂಗಡಿಲಿ ಒಳ್ಳೊಳ್ಳೆ ತುಂಬಾ ಚೆನ್ನಾಗಿರೋ ಹೆಲ್ಮೆಟ್ಗಳು ಸಿಗ್ತವೆ. ಬಂದೊಂದ್ಸಲ ವಿಸಿಟ್ ಮಾಡ್ರಿ. ಈಗ ಎಲ್ಲಾ ಕೆಲಸ ಮುಗಿಸ್ಕೊಂಡು ಹೋಗ್ತಿರೋ ಟೈಮಲ್ಲಿ ಲಂಚ್ ಬ್ರೇಕ್. ನಮ್ ಬ್ರದರ್ ಬಿರಿಯಾನಿ ತಿಂತೀರಾ? ನೋಡ್ರಿ ಅಲ್ಲಿ ಇಕ್ಕವನೆ, ನಾವು ಸ್ವಲ್ಪ ಇಕ್ಕಾಗ ಬನ್ನಿ. ಅರ್ಥ ಆಯ್ತು ಅನ್ಸುತ್ತೆ. ಟೇಸ್ಟ್ ಹೆಂಗೈತೆ? ನೀನು ಚೆನ್ನಾಗಿಲ್ಲಾರ ತಿಂತಿ ಹೊಡಿತಿ ಬಿಡು, ಅದೊಂಥರ ಬೇರೆ. ಚೆನ್ನಾಗಿದೆ, ಬಂದು ಟೇಸ್ಟ್ ಮಾಡಿ ಹೋಗದೆ. ಅಡ್ರೆಸ್ ಬಂದು ನಾನೇನು ಹೇಳೋದಿಲ್ಲ, ಬರೀ ಇರೋದೇ ನಾವು. ನಿಲ್ಸಲೇ, ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯ? ನಿನ್ನ ಮಾತು ಕೇಳ್ಕೊಂಡು ನಾನ್ ತಾಳ ಹಾಕಿದ್ನಲ್ಲೋ ಅಯೋಗ್ಯ. 80 ರೂಪೀಸ್ ಅಷ್ಟೇ ಬಿರಿಯಾನಿ, ಬಂದು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಾವು ರೆಗ್ಯುಲರ್ ಬರೆಯುವಂತದ್ದು. ಹಾಸ್ಟೆಲ್ ಊಟ ಚೆನ್ನಾಗಿರೋದಲ್ಲ, ಅವಾಗ ಬರ್ತೀವಿ ಜಾಸ್ತಿ. ನಾವು ಡೈಲಿ ಬರ್ತೀವಿ ಬಸ್ಸಿನ ಮೇಲೆ. ಗೈಸ್ ಈಗ ಎಲ್ರದ್ದು ಊಟ ಆಯ್ತು, ಸರಿಯಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದು. ಇವಾಗ ಏನೇ ಇದ್ರು ನಮ್ಮ ಬ್ರೋ ಅವರು ಕಟಿಂಗ್ ಮಾಡಿಸ್ಬೇಕಂತೆ. ಬಟ್ ಮಾಡಿಸ್ತಿಲ್ಲ, ಯಾಕಂದ್ರೆ ನಾ ಓನರ್ಗೆ ಯಾಕೋ ಇಗ್ನೋರ್ ಮಾಡ್ತಿದ್ರೆ ಕಟಿಂಗ್ ಮಾಡ್ಸಕ್ಕೆ. ಮತ್ತೆ ಹೋಗೋಣ ಬನ್ನಿ. ಕಟಿಂಗ್ ಮಾಡಿಸ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಸುತ್ತಾಡಿಸ್ತಾರೆ ನೋಡ್ಕೊಂಡು ಹೋಗೋದ. ಉಪ್ಪಿದಾಗ
ಯಾರೇ ಅದು ಉಪ್ಪಿದಾದ ನೋಡ್ಬಿಡ್ರಿ ಒಂದ್ಸರಿ ಕಡಿಗೆ ಮಾಡ್ಕೊಳಕ್ ಕೂತವ್ರೆ ರೆಡಿಯಾಗಿ ಇದಾಗ ನೋಡ್ರಿ ಎನಿ ಟೈಮ್ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಫೋನ್ ಇಟ್ಕೊಂಡ್ ಮಾತಾಡೋದೇನೊಬ್ಬ ಹೇಳ್ರಿ ಇವ್ರು ಕಟಿಂಗ್ ಮಾಡಿಸ್ತವ್ರೆ, ಇವ್ರು ಮಾತಾಡ್ತವ್ರೆ. ನಾನ್ ಹಿಂಗ್ ಕನ್ನಡಿಲಿ ನೋಡ್ಕೊಂಡು ನನ್ ಮಕ ಚೆನ್ನಾಗೈತೆ ಅಂತ ನೋಡ್ಕೊ ಸುಮ್ ಕೂತಿದೀನಿ ಗೈಸ್. ಈಗ 50% ರೆಡಿ ಆಗವ್ರೆ ಕಟಿಂಗ್ ಮಾಡಿಸ್ಕೊಂಡು, ಇನ್ನು 50% ಐತೆ. ಅಷ್ಟೊಂದು ಗಂಟೆ ಇಲ್ಲಿ ಬರೀ ಮಕ ನೋಡ್ಕೊಂಡ್ ಕುತ್ಕೋಬೇಕು ನಾವು ಗೈಸ್. ಹಿಂಗೆ ಇಲ್ರಿ ಇವನು ಹುಡುಗಿ ಜೊತೆ ಮಾತಾಡ್ತಾವನೆ, ಇಲ್ರಿ ಕಟಿಂಗ್ ಮಾಡಿಸ್ತವ್ರೆ, ನಾನ್ ಕನ್ನಡಿ ನೋಡ್ಕೊಂಡ್ ಕೂತಿದೀವಿ ಗೈಸ್. ಇವಾಗ ಬಂದವನೆ ಒಳಗಡಿಕೆ, ಇಷ್ಟ ಗಂಟ ಹೊರಗಡೆ ಕುತ್ಕೊಂಡ್ ಮಾತಾಡ್ತಿದೆ. ಬರೀ ಸುಮ್ನೆ ಇವನು ಹುಡುಗಿ ಪಡಿಗೆ ಅನ್ಕ ರೇಗಿಸ್ತಾವನೆ. ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳಿತಾ ಇದಾರೆ ಅಂತ ತಿಕ್ಕ ಉರಿ, ಅವ್ರ ಆಪೋಸಿಟ್ ಅವ್ರು ಮಾಡ್ತಾರೆ. ಗೈಸ್ ಫ್ರೆಂಡ್ ಜೊತೆ ಯಾರಾದ್ರೆ 1 hour ಇಂದ ಮಾತಾಡ್ತಾರೆ ಹೇಳಿ ಗೈಸ್ ನೀವೇ? ಇಲ್ಲ ಗೈಸ್, ನಿಜ 1 hour ಮಾತಾಡಿಲ್ಲ, ಬರೀ ಮಾತಾಡಿದ್ರೆ ಅರ್ಧ ಗಂಟೆ. ಏನಕ್ಕೆ ಸುಳ್ಳು ಹೇಳ್ತಿದ್ಯಾ? ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಇಲ್ಲರಿ ಇವ್ರದ್ದು ಕಟಿಂಗ್ ಮುಗಿಯಾಗ ಬತ್ತೆ, ಇವಾಗ ಬಂದ ಒಳಗಡೆ. ಗೈಸ್ ಈಗ ಏರ್ ಕಟಿಂಗ್ ಎಲ್ಲ ಆಯ್ತು, ಈಗ ಬೇಡ್ ಶೇವ್ ಮಾಡಿಸ್ತವ್ರೆ. ಯಾವ ಶೇಪಲ್ಲಿ ಮಾಡಿಸ್ತಾರ ನೋಡೋದ. ಗೈಸ್ ಕಟಿಂಗ್ ಮಾಡಿಸ್ಕೊಳಕ್ ಕುತ್ಕೊಂಡು 2 hour ಆಯ್ತು, ಇನ್ನು ಏರ್ ವಾಶ್ ಮಾಡಿಸ್ಬೇಕಂತೆ. ಇವ್ ನೋಡ್ರಿ, ಇವನಂತೂ ಹುಡ್ಗಿ ಜೊತೆ ಬಿಜಿ ಆಗವನೆ, ನಾನಂತೂ ಕನ್ನಡಿ ಜೊತೆ ಮಾತಾಡ್ಕೊ ಬಿಜಿ ಆಗಿದ್ದೀನಿ. ಇವಾಗ ಮತ್ತೆ ಏರ್ ವಾಶ್ ಮಾಡಿಸ್ಕೊಂಡು ಅದನ್ನ ಡ್ರೈ ಮಾಡಿಸಿ ಹೋಗೋದಕ್ಕೆ 6 ಗಂಟೆ ಆಯ್ತದೆ ಗೈಸ್. ಇವತ್ತು ಇಲ್ಲೇ ಸೆಟ್ಲ್ ಮಾಡಂಗವನೆ ನಮ್ಮ ಮೈಸೂರಲ್ಲಿ. ಗಾಡಿ ಓಡ್ಸಾಗ ಅಲ್ಲೇ ರೆಡಿಯಾಗಿ ಕೂತಿದ್ದಾರೆ ಇವರು. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ, ಆತರ ಅನ್ಸುತ್ತೆ ಏನಾದ್ರು. ಇನ್ನೊಂದು ಫೈನಲಿ ಒಂದ್ ಲುಕ್ ಕೊಡ್ತಿದ್ದಾರೆ ಅವ್ರು ಮಾಡಿರೋ ಕಟಿಂಗ್ಗೆ. ಫೈನಲ್ ಲುಕ್ ಯಾವ ತರ ಇರ್ತದೆ ಅಂತ ನೋಡೋಣ. 3 hour ತಗೊಂಡಿದ್ದಾರೆ ಇವ್ರೊಂದ್ ಲುಕ್ ತರಕ್ಕೆ. ನೋಡಿ ಗೈಸ್ ಹೆಂಗೈತೆ ಲುಕ್, ಕಮೆಂಟ್ ಮಾಡಿ, ಹಂಗೆ ಅವ್ರ ಐಡಿಯಾನ ಫಾಲೋ ಮಾಡಿ. ನೋಡಿ ಗೈಸ್ ಇವ್ರೇ ಲುಕ್ ತಂದ್ಕೊಟ್ಟವ್ರು. ಗೈಸ್ ಇಲ್ಲಿ ಬಂದು ಒಂದ್ಸಲ ಕಟಿಂಗ್ ಶಾಪ್ ನ ವಿಸಿಟ್ ಮಾಡಿ. ಒಳ್ಳೆ ಕಡಿಮೆ ಬೆಲೆಯಲ್ಲಿ ಎಲ್ಲಾನು ಮಾಡ್ಕೊಂಡಿದ್ದಾರೆ, ಅತಿ ಕಡಿಮೆ ಬೆಲೆಯಲ್ಲಿ. ಯಾರು ಅಷ್ಟು ರೇಟ್ ಗೆ ಮಾಡ್ಕೊಡಲ್ಲ ಅನ್ಸ್ತದೆ ಕಟಿಂಗ್. ಒಳ್ಳೆ ಕಟಿಂಗ್ ನ ಒಳ್ಳೆ ಶೇಪ್ ನ ತಂದ್ಕೊಟ್ಟಿದ್ದಾರೆ. ನೋಡ್ರಿ ನಮ್ ಬ್ರೋ ಲುಕ್ ಇನ್ನೊಂದ್ಸಲ ನೋಡ್ಕೊಬಿಡ್ರಿ. ನೋಡ್ರಿ ಯಾವ ತರ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದಾರ. ತುಂಬಾ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಟ್ಟಿದ್ದಾರೆ ಗೈಸ್. ಸೊ ಯಾರೇ ಮಾಡಿಸ್ತಂತ ಬಂದ್ರು ಬೋಗಾದಿ ಸರ್ಕಲ್ ಅಲ್ಲಿ ಬಂದ್ರೆ ಅಡ್ರೆಸ್ ಹಾಕಿರ್ತೀವಿ, ಬಂದು ನೋಡ್ಕೊಂಡ್ ಬಂದು ಮೇಲ್ಗಡೆ ಮೈಸೂರಲ್ಲಿ ಭೋಗಾದಿ ಸಿಗ್ನಲ್ ಭಾರತ್ ಪೆಟ್ರೋಲ್ ಬಂಕ್ ಏರ್ ಸರ್ವಿಸ್ ರೋಡ್ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಏರ್ ಲೈನ್ ಮೆನ್ಸ್ ಸಲೂನ್ ಅಂತ ಇದೆ. ಅತಿ ಕಡಿಮೆ ದರದಲ್ಲಿ ಒಳ್ಳೆ ವರ್ಕ್ ಅನ್ನು ನಾವು ಇಷ್ಟೆಲ್ಲ ತುಂಬಾ ಕಡಿಮೆ ಬೆಲೆಯಲ್ಲಿ ಹೇರ್ ಸ್ಪಾ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು, ಹೇರ್ ಸ್ಟೈಲ್ ಎಲ್ಲ ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊತಿದ್ದಾರೆ. ಬಂದು ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್. ಗೈಸ್ ಈ ಸರ್ಕಲ್ ಅಪೋಸಿಟ್ ಇಲ್ಲಿಂದ ಮೇಲೆ ಹೋದ್ರೆ ಅವ್ರ ಅಂಗಡಿ ಸಿಗ್ತದೆ. ಅಲ್ಲಿ ಎಲ್ಲಾ ಬಂದ್ ಒಂದ್ಸಲ ವಿಸಿಟ್ ಮಾಡ್ರಿ. ಅತಿ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಟ್ಟಿದ್ದಾರೆ. ನಮ್ ಬ್ರೋ ಫುಲ್ ಖುಷಿ ಆಗ್ಬಿಟ್ಟವ್ರೆ ಗೈಸ್ ರೇಟ್ ನೋಡ್ಬಿಟ್ಟು. ಹೆಂಗ ಅನಿಸ್ತ ನಿಮ್ಗೆ ಕಟಿಂಗ್ ಬೆಲೆ ಅಥವಾ ಏರ್ ಲುಕ್? ಇದೆ ಹೌದು ಗೈಸ್. ಎಲ್ಲಾ ಮುಗಿಸ್ಕೊಂಡ್ ಮನೆಗೆ ಹೋಗೋ ಟೈಮಲ್ಲಿ ಚಿಕ್ಕದೊಂದ್ ಬ್ರೇಕು ನೋಡ್ರಿ, ಬರಕ್ಕೆ ಸಾಯ್ತವನೆ ಆಗ್ಲಿಂದ. ಈ ಬೇಕಂತ ಅವ್ನಿಗೆ ಗೈಸ್ ಒಬ್ಬ ಎಲ್ಲ ಮಾಲ್ಟು, ಅವ್ನಿಗೆ ಬೂಸ್ಟ್.
ಗೈಸ್ ಇವಾಗ ಕಾಲೇಜಿಂದ ಮುಗಿಸ್ಕೊಂಡ್ ಮನೆಗೆ ಬಂದಾಯ್ತು. ಮನೇಲಿ ಸ್ವಲ್ಪ ರೆಸ್ಟ್ ಮಾಡಾಗೈತೆ. ಈಗ ಹುಣಸೂರಲ್ಲಿ ಏನೋ ಸ್ವಲ್ಪ ಕೆಲಸ ಐತೆ, ಆ ಕೆಲಸನ ಮುಗಿಸ್ಕೊ ಬಂದು ಇನ್ನು ಬೆಳಿಗ್ಗೆವರೆಗೂ ರೆಸ್ಟ್ ಮಾಡೋಣ ಗೈಸ್, ಅಷ್ಟೇ, ಏನೇನಿಲ್ಲ. ಈಗ ನಮ್ ಬ್ರೋರ್ ಫ್ರೆಂಡ್ ಅಡ್ಮಿಂಟ್ ಆಗಾರಂತೆ, ಅತ್ತೆ ಅವ್ರನ್ನ ನೋಡಕ್ ಹೋಗ್ತಿದಾರೆ. ನಾನು ಹುಡುಗಿನ ಮೀಟ್ ಮಾಡ್ಬೇಕಂತ ಗೈಸ್. ನಾನು ಅತ್ತೆ ಈಗ ಬಾ ಮೀಟ್ ಆಗದ ಜೊತೆಲಿ ಇರೋಂತ ಕರ್ಕೊಯ್ತಾನೆ ಗೈಸ್ ಸೇಫ್ಟಿಗೆ. ಬ್ಯಾಗ್ ತಗೊಂಬಂದ 150 ಹುಡುಗಿರ್ ಬ್ಯಾಗ್ ಎತ್ಕೊಂಬಂದ. ನೋಡಿ ಗೈಸ್, ನೋಡಿ ಗೈಸ್ ಗೈಸ್ ನೋಡ್ರಿ, ಈ ಬ್ಯಾಗ್ ನನ್ಗೆ ಮನ್ಸಿಗೆ ಇಡ್ಸ್ಬಿಟ್ರ ಗೈಸ್. ಹೆಂಗೋ ಕಾಲೇಜ್ಗೆ ಹೋಗೋದಂತ ತಗೊಂಡಿದ್ದೆ ಇದನ್ನ. ಹುಡುಗಿರ್ ಬ್ಯಾಗ್ ಅಂದ್ಬಿಟ್ಟ ಗೈಸ್, ನನ್ಗೇನೆ ಒಂಥರ ಮಕ್ಕಳ ಎಕ್ಸ್ಚೇಂಜ್ ಮಾಡ್ತೀನಿ ಗೈಸ್. ಏನಿಲ್ಲ, ಎಕ್ಸ್ಚೇಂಜ್ ಮಾಡ್ತೀನಿ ಗೈಸ್, ನಾನು ಎಕ್ಸ್ಚೇಂಜ್ ಮಾಡೇ ಮಾಡ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಿರೋ ಬ್ಯಾಗ್ ತಗೊಂಡಿದೆ. ಹುಡುಗಿರ್ ಬ್ಯಾಗ್ ಅಂದ್ಬಿಟ್ಟು ಹಾಳು ಮಾಡಾಕ್ಬಿಟ್ಟ ಬ್ಯಾಗ್ ತಗೊಂಡಿರೋದು ಗೊತ್ತಾ ಗೈಸ್? ನಾನು ಹೇರ್ ಕಟ್ ಮಾಡಿಸ್ತಿದ್ದಲ್ಲ ಅವಾಗ ತಲೆ ಬಿಟ್ಬಿಟ್ಟು ಗೈಸ್. ನೋಡ್ರಿ ಬ್ಯಾಗ್ನೆಲ್ಲ ಕೊಟ್ಬಿಟ್ಟಿದ್ವಿ ಗೈಸ್. ಇದು ಹಾಸ್ಪಿಟ್ಲ್ ಅನ್ಕೊಂಡ್ರಿ ಏನ್ ಅನ್ಕೊಂಡ್ರಿ. ನಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೋ ಇದ್ದಿದ್ರೆ ನಾವು ಆವಾಗಲೇ ಏನೋ ಒಂದು ಆಗ್ಬೋದಾಯ್ತು. ನಮ್ಗೆ ಏನು ಇಲ್ವಲ್ಲ, ಇಲ್ಲಿ ಬಯಸ್ಕೊಂಡು ಹಿಂಗೆ ಹೋಗ್ತಾ ಇರೋದು ಅಷ್ಟೇ. ನಮ್ಗೆ ಗೊತ್ತಿಲ್ಲ, ಪೇಷಂಟ್ಗಳೆಲ್ಲ ಎದ್ರಕದವ್ರೆ ವಾರ್ಡ್ ಹೊಡಿಯಕ್ ಹೋದ್ರೆ. ಫುಲ್ ಗಾಬರಿ ಆಗ್ಬಿಟ್ಟವನಿ ಗೈಸ್. ಏನು ಗೈಸ್, ಈಗ ಬಂದಿದ್ದ ಕೆಲಸ ಎಲ್ಲ ಮುಗೀತು, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಗೆ ಹೊಡೆದ್ಬಿಟ್ಟು ಒಂದು ಶೇರ್ ಮಾಡಿಬಿಡಿ ಗೈಸ್.